ಎಮೋಷನ್ಸಿಂದ ನಮಗೆ ಮೆಂಟಲ್ ಬಾಡಿಯಿಂದ ಯಾವುದೇ ಪ್ರಾಬ್ಲಮ್ ಆದಾಗ ಫಿಸಿಕಲ್ ಬಾಡಿಗೆ ಅದು ಇನ್ಪುಟ್ ಆಗಿ ಅದು ಕಾಯಿಲೆ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ಬರೀ ಮೆಡಿಟೇಷನ್ ಮಾಡಿ ಇದು ಮಾಡಿ ಎಲ್ಲ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಅಷ್ಟಕ್ಕೆ ಅದು ರಿಲೀಸ್ ಆಗಿದ್ರೆ ಪರವಾಗಿಲ್ಲ. ಆದರೆ ಫಿಸಿಕಲ್ ಬಾಡಿಲಿ ನೀವು ಹಿಂದೆ ಏನು ಭಾವನಾತ್ಮಕವಾಗಿ ಏನು ಯೋಚನೆ ಮಾಡಿರ್ತೀರೋ, ಯಾವ ರೀತಿ ಒತ್ತಡದಲ್ಲಿರ್ತೀರೋ, ಏನೇನು ಅಫರ್ಮೇಷನ್ಗಳನ್ನ ಸಂಕಲ್ಪಗಳನ್ನ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಇನ್ಪುಟ್ ಮಾಡಿರ್ತೀರೋ ಅದೆಲ್ಲ ಹೋಗಿ ಬಾಡಿನಲ್ಲಿ ಫಿಸಿಕಲ್ ಬಾಡಿಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಬಾಡಿನೂ ಕೂಡ ನೋಡ್ಕೋಬೇಕು. ಯಾಕೆ ಅಂದರೆ ನೀವು ಹಿಂದೆ ಮಾಡಿದ್ದು ಅದು ಫಿಸಿಕಲ್ ಬಾಡಿನಲ್ಲಿ ಆಗಲೇ ತುಂಬ ನರ್ವ್ ಸಿಸ್ಟಮ್ಸ್ ಆಗಿರ್ಬೋದು, ಬೋನ್ ಸಿಸ್ಟಮ್ಸ್ ಆಗಿರ್ಬೋದು, ಸ್ಕಿನ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಎಷ್ಟೋ ಸೆಲ್ಗಳನ್ನ ಡ್ಯಾಮೇಜ್ ಮಾಡಿರುತ್ತೆ. ಅದನ್ನು ರಿಕವರಿ ಮಾಡಬೇಕು ಅಂದರೆ ನೀವು ಮತ್ತೆ ಆ ಫಿಸಿಕಲ್ ಬಾಡಿನೂ ಕೂಡ ನೀವು ಆ್ಯಕ್ಷನ್ಗೆ ತರಬೇಕು. ನಮಸ್ತೆ. ನಾವು ಈ ದಿನ ಇನ್ನೊಂದು ಹೀಲಿಂಗ್ ಮೊಡಾಲಿಟಿ ಮೇಲೆ ಮಾತಾಡೋಣ. ಶಾರೀರಿಕವಾಗಿ ತುಂಬ ಜನ ತುಂಬ ಕಾಯಿಲೆನ ಅನುಭವಿಸ್ತಾ ಇರ್ತಾರೆ. ಸಣ್ಣ ಪುಟ್ಟದ್ದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು. ಈಗ ಸಣ್ಣ ಪುಟ್ಟದ್ದು ಅಂತಲೇ ತಗೊಳ್ಳೋಣ. ಮಂಡಿ ನೋವು, ಭುಜಗಳು, ಫ್ರೋಝನ್ ಶೋಲ್ಡರ್ ಅಂತ ಇರ್ಬೋದು, ಆಮೇಲೆ ನೀ ಪೇಯ್ನ್ಸು, ಹಾಗೆ ಗ್ಯಾಸ್ಟ್ರೈಸಡು, ತುಂಬ ಒತ್ತಡ, ಯಾವಾಗಲೂ ಬಾಡಿ ಪೇಯ್ನ್ಸ್ಗಳು, ಹೀಗೆ ಅನೇಕ ಹಲವಾರು ಸಿಮ್ಟಮ್ಸ್ಗಳೆಲ್ಲ ಅವ್ರಿಗೆ ಬಾಡಿ ಪೇಯ್ನ ಅನುಭವಿಸ್ತಾ ಇರ್ತಾರೆ. ತುಂಬ ಕಾಯಿಲೆಗಳು ಅನುಭವಿಸ್ತಾ ಇರ್ತಾರೆ. ಆವಾಗ ಏನಾದರೂ ನಾವು ಯೂಟ್ಯೂಬ್ ಹಾಕ್ಕೊತೀವೋ ಅಥವಾ ಇನ್ನೊಂದು ಯಾರ ಹತ್ರನಾರ ತುಂಬ ಎಕ್ಸ್ಪೀರಿಯನ್ಸ್ ಹತ್ರ ಕೇಳ್ತೀವೋ, ಡಾಕ್ಟರ್ ಹತ್ರ ಹೋಗ್ತೀವೋ, ಅವ್ರ ಹತ್ರ ಎಲ್ಲ ಹೋದಾಗ ಏನು ಮಾಡ್ತಾರೆ, ನಿಮಗೆ ಒತ್ತಡದಿಂದ ಈಗ ಎಲ್ಲ ಟೆಸ್ಟ್ ಮಾಡ್ತಾರೆ, ಎಲ್ಲ ತುಂಬ ಎಲ್ಲ ಕೊಡ್ತಾರೆ. ಫಸ್ಟು ಎಲ್ಲ ಅವರು ಬೇಕಾಗಿರೋದೆಲ್ಲ ಅದಕ್ಕೇನು ಬೇಕೋ ಬಾಡಿಗೆ ರಿಲೀಫ್ ಆಗೋಕ್ಕೆ ಅಂತ ಕೊಡ್ತಾರೆ. ಒಂದು ಟೈಮ್ಗೆ ಮಾತ್ರೆ, ಔಷಧಿ ಎಲ್ಲ ಕೊಡ್ತಾರೆ. ಕೊಟ್ಟಾದಮೇಲೆ ಮತ್ತೆ ವಾಸಿ ನೀವು ಹೇಳ್ತೀರಿ ಎಲ್ಲ ಕಡೆನೂ ತೋರಿಸ್ಕೊಂಬಂದಿದ್ದೀನಿ, ನನಗಿದು ವಾಸಿನೇ ಆಗ್ತಾಯಿಲ್ಲ ಅಂತಾರೆ. ಆವಾಗ ಏನು ಹೇಳ್ತಾರೆ ಅವರು ಡಾಕ್ಟ್ರು, ನಿಮಗೆ ಒತ್ತಡದಿಂದ ಬಂದಿದೆ ಅಂತ ಹೇಳ್ತಾರೆ. ಅಥವಾ ಟ್ರೈನರ್ಸ್ ಹತ್ರ ಹೋದರೆ, ಈ ಥರ ಸ್ಪಿರಿಚುವಲ್ ಆಗಿ ಹೋದರೆ, ಕ್ಲಾಸ್ಗಳು ತಗೊಂಡಾಗ, ಯೂಟ್ಯೂಬ್ ನೋಡಿದಾಗ ಅವ್ರು ಹೇಳ್ತಾರೆ, ನಿಮಗೆ ಭಾವನಾತ್ಮಕವಾಗಿ ಎಮೋಷನ್ಸಿಂದ, ಸ್ಟ್ರೆಸ್ಸಿಂದ ನಿಮಗೆ ಈ ಥರ ಆಗಿದೆ, ಅದನ್ನೆಲ್ಲ ನೀವು ರಿಲೀಸ್ ಮಾಡಬೇಕು, ಮೆಡಿಟೇಷನ್ ಮಾಡಿ ಅಥವಾ ಇನ್ನೇನಾದ್ರೂ ಬೇರೆ ರೀತಿ ರಿಚುವಲ್ಸ್ಗಳು ಮಾಡಿ ಅಂತೆಲ್ಲ ಹೇಳ್ಕೊಡ್ತಾರೆ. ಹೌದು, ಅದು ಕರೆಕ್ಟಾಗೇ ಇದೆ ಅವ್ರು ಹೇಳೋದು. ಎಮೋಷನ್ ಬಾಡಿಯಿಂದ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಜವೇ, ಎಮೋಷನ್ಸಿಂದನೇ ಆಗುತ್ತೆ. ಒಂದು ಸರಿ ಎಮೋಷನ್ಸಿಂದ ನಮಗೆ ಮೆಂಟಲ್ ಬಾಡಿಯಿಂದ ಯಾವುದೇ ಪ್ರಾಬ್ಲಮ್ ಆದಾಗ ಫಿಸಿಕಲ್ ಬಾಡಿಗೆ ಅದು ಇನ್ಪುಟ್ ಆಗಿ ಅದು ಕಾಯಿಲೆ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಖಂಡಿತ ನಿಜ. ಆ ಕಾಯಿಲೆ ರೂಪದಲ್ಲಿ ಪರಿವರ್ತನೆ ಆಯ್ತದೆ ಅಂತ ಅಂದಮೇಲೆ ನಾವು ಆ ಭಾವನಾತ್ಮಕವಾಗಿ ಕೆಲವರು ಹೇಳ್ತಾರೆ, ನೀವು ಬರೀ ಮೆಡಿಟೇಷನ್ ಮಾಡಿ ಇದು ಮಾಡಿ ಎಲ್ಲ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಅಷ್ಟಕ್ಕೆ ಅದು ರಿಲೀಸ್ ಆಗಿದ್ರೆ ಪರವಾಗಿಲ್ಲ. ಆದರೆ ಫಿಸಿಕಲ್ ಬಾಡಿಲಿ ನೀವು ಹಿಂದೆ ಏನು ಭಾವನಾತ್ಮಕವಾಗಿ ಏನು ಯೋಚನೆ ಮಾಡಿರ್ತೀರೋ, ಯಾವ ರೀತಿ ಒತ್ತಡದಲ್ಲಿರ್ತೀರೋ, ಏನೇನು ಅಫರ್ಮೇಷನ್ಗಳನ್ನ ಸಂಕಲ್ಪಗಳನ್ನ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಇನ್ಪುಟ್ ಮಾಡಿರ್ತೀರೋ ಅದೆಲ್ಲ ಹೋಗಿ ಬಾಡಿನಲ್ಲಿ ಫಿಸಿಕಲ್ ಬಾಡಿಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಇದು ಅದು ಮಾಡಿ ಭಾವನಾತ್ಮಕವಾಗೆಲ್ಲ ರಿಲೀಸ್ ಮಾಡೋಕ್ಕೋಸ್ಕರ ಎಷ್ಟು ಮೆಡಿಟೇಷನ್ಗಳು ತೊಗೊಂಡು ಎಷ್ಟು ರಿಚುವಲ್ಸ್ಗಳೆಲ್ಲ ಮಾಡ್ತೀರಾ. ಆದರೆ ಅಷ್ಟೇ ಇದಾಗಿ ನೀವು ಫಿಸಿಕಲ್ ಬಾಡಿನೂ ಕೂಡ ನೋಡ್ಕೋಬೇಕು. ಯಾಕೆ ಅಂದರೆ ನೀವು ಹಿಂದೆ ಮಾಡಿದ್ದು ಅದು ಫಿಸಿಕಲ್ ಬಾಡಿನಲ್ಲಿ ಆಗಲೇ ತುಂಬ ನರ್ವ್ ಸಿಸ್ಟಮ್ಸ್ ಆಗಿರ್ಬೋದು, ಬೋನ್ ಸಿಸ್ಟಮ್ಸ್ ಆಗಿರ್ಬೋದು, ಸ್ಕಿನ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಎಷ್ಟೋ ಸೆಲ್ಗಳನ್ನ ಡ್ಯಾಮೇಜ್ ಮಾಡಿರುತ್ತೆ. ಅದನ್ನು ರಿಕವರಿ ಮಾಡಬೇಕು ಅಂದರೆ ನೀವು ಮತ್ತು ಆ ಫಿಸಿಕಲ್ ಬಾಡಿನೂ ಕೂಡ ನೀವು ಆ್ಯಕ್ಷನ್ಗೆ ತರಬೇಕು. ಆ ಫಿಸಿಕಲ್ ಬಾಡಿನೂ ಕೂಡ ನಾವು ಆ್ಯಕ್ಷನ್ಗೆ ತಂದರೆ ಮಾತ್ರ ಆವಾಗ ನೀವು ರಿಲೀಸ್ ಮಾಡ್ಬೋದು. ಬರೀ ನೀವು ಎಮೋಷನ್ ಬಾಡಿಲಿ ನಾನು ಮೆಂಟಲಿ ಸ್ಟ್ರೆಸ್ ಆಗಿರೋದು ಹಿಂಗಾಗಿದೆ ಅಂತ ನಾನು ಬರೀ ಧ್ಯಾನ ಮಾಡೋಣ, ಬರೀ ರಿಚುವಲ್ಸ್ಗಳು ಮಾಡೋಣ ಅಥವಾ ಇನ್ನೇನಾದರೂ ಮಾಡೋಣ ಅಂತ ಅವ್ರು ಏನು ಹೇಳಿರ್ತಾರೆ ಅದನ್ನೇ ಮಾಡಬೇಕು ಅಂತ ಹೋದರೆ ಖಂಡಿತ ಆಗಲ್ಲ. ಕೆಲವರು ಕೋಚರ್ಗಳು ಹೇಳ್ತಾರೆ ಎಷ್ಟು ಯಾವುದಕ್ಕೆ ಯಾವ ರೀತಿ ಕರ್ಕೊಂಡು ಹೋಗಬೇಕು ನಿಮ್ಮನ್ನ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ. ಅವರು ಎರಡೂ ಸಮವಾಗಿ ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಅವ್ರು ಸ್ಟೆಪ್ಸ್ನ ಕೊಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಆ ರೀತಿ ಇರಲ್ಲ, ಬರೀ ಒಳಗಡೆ ನೀವು ರಿಲೀಸ್ ಮಾಡಿ ಅಂತಲೇ ಹೇಳಿ ಮಾಡಿಸ್ತಾ ಇರ್ತಾರೆ. ನನ್ನ ಪ್ರಕಾರ ನೀವು ಒಳಗಡೆ ರಿಲೀಸ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿ ಫಿಸಿಕಲಾಗೂ ನೀವು ಪ್ರಿಕಾಷನ್ಗಳನ್ನ ತೊಗೋಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಆ ಶರೀರದ ಭಾಗದಲ್ಲಿ ಎಲ್ಲಿ ನೋವ್ತಾ ಇದೋ ಅದಕ್ಕೇನು ಮಸಾಜ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಹಾಗೂ ಅದನ್ನು ಶುಶ್ರೂಷೆ ಮಾಡಬೇಕು. ನೀವು
ಆಲ್ರೆಡಿ ಅದಾಗಲೇ ಡ್ಯಾಮೇಜ್ ಆಗಿರೋದ್ರಿಂದ ಅದು ರಿಕವರಿ ಆಗಬೇಕು ಅಂದರೆ ಅದಕ್ಕೆ ಆ ಶರೀರಕ್ಕೆ ನೀವು, ಆ ಬಾಡಿಗೆ ನೀವು ಮಸಾಜ್ ಆಗ್ಬೋದು, ಅದರದ್ದೇ ಆದ ಏನು ಕ್ರಿಯೆ ಬೇಕು ಅದನ್ನು ಕೂಡ ನೀವು ಮಾಡಬೇಕು. ಮಾಡಿದಾಗ ಮಾತ್ರ ಆವಾಗ ನೀವು ರೆಡಿ ಆಗ್ತೀರ. ಬರೀ ಒಂದು ಭಾಗದಲ್ಲಿ ಒಳಗಡೆ ಮಾತ್ರ ಮಾಡ್ತೀನಿ, ನಾನು ಮೇಲ್ಗಡೆ ಮಾಡಲ್ಲ ಅನ್ನೋದಾಗ್ದು, ಅಥವಾ ಮೇಲ್ಗಡೆ ಫಿಸಿಕಲ್ ಬಾಡಿಗೆ ಮಾಡ್ತೀನಿ, ಮೆಂಟಲ್ ಬಾಡಿಗೆ ನಾನು ಮಾಡಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಇದರಿಂದ ಕಾಯಿಲೆಗಳಿಂದ, ಕೆಲವು ಒತ್ತಡಗಳಿಂದ ನೀವು ಹೊರಗೆ ಬರೋಕ್ಕಾಗೋದೇ ಇಲ್ಲ. ಆದ್ದರಿಂದ ಎರಡನ್ನೂ ಏಕಕಾಲದಲ್ಲಿ ನೀವು ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ನೀವು ನೋಡಿ ಯಾವುದಾರ ಒಂದು ಟಿಪ್ಸ್ ಸಿಕ್ತು, ಏನೇ ಮಾಡ್ತು ಅಂತಂದರೆ ನೀವು ಭಾವನಾತ್ಮಕವಾಗಿ ಏನಾದ್ರು ರಿಲೀಸ್ ಮಾಡ್ತಾಯಿದ್ರೆ ಒಂದು ಮೆಡಿಟೇಷನ್ ಮಾಡಿ ರಿಲೀಸ್ ಮಾಡ್ಬೋದು, ಅಥವಾ ಒಂದು ರಿಚುವಲ್ಸ್ ಮಾಡಿ ರಿಲೀಸ್ ಮಾಡಬಹುದು, ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಅಲ್ಲಿ ಹೋಗಿ ನೀವು ರಿಲೀಸ್ ಮಾಡಿ, ಯಾವುದಾರ ಹಿಲ್ ಸ್ಟೇಷನಲ್ಲಿ ಅಂತಲೂ ಹೇಳ್ತಾರೆ, ಅಲ್ಲೂ ಹೋಗಿ ಮಾಡ್ಬೋದು, ಅಥವಾ ಯಾವುದಾರ ಟೆಂಪಲ್ಗೆ ಹೋಗಿ ಈ ಥರ ಮಾಡಿ ಅಂತ ಹೇಳಿರ್ತಾರೆ, ಆ ಥರನೂ ಮಾಡ್ಬೋದು. ಅದೇ ರೀತಿ ನೀವು ಫಿಸಿಕಲ್ ಆಗೂ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ವ್ಯಾಯಾಮ ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಅಥವಾ ಯಾವ ಭಾಗದಲ್ಲಿ ನಿಮ್ಗೆ ನೋವಿದೆ ಅಲ್ಲಿ ಒಂದು ಆಯಿಲ್ ಮಸಾಜ್ ಮಾಡೋದಾಗಿರ್ಬೋದು, ಅಥವಾ ಆಯುರ್ವೇದಿಕ್ ಆಗಿ ಏನಾದ್ರೂ ನೀವು ತೊಗೊಳ್ಳೋದಾಗಿರ್ಬೋದು ಔಷಧಿ, ಅಥವಾ ಡಾಕ್ಟ್ರ್ ಹತ್ರನೇ ಹೋಗಿ ಅದಕ್ಕೆ ಬೇಕಾಗಿರೋ ಅಂಥ ಮಿನರಲ್ಸ್ಗಳಾಗಿರ್ಬೋದು, ಪೌಷ್ಟಿಕವಾದ ಆಹಾರ ಆಗಿರ್ಬೋದು, ಅದನ್ನೆಲ್ಲ ತೊಗೊಳ್ಳೋದು. ಪ್ರತಿಯೊಂದೂ ನೀವು ಅದಕ್ಕೆ ಕೆಲವೊಂದು ಸರಿ ರೆಸ್ಟ್ಗೂ ಇರಲ್ಲ ಅವ್ರಿಗೆ, ಅದರಿಂದ ಬಂದಿರುತ್ತೆ, ಆ ರೆಸ್ಟ್ ಕೊಡೋದಾಗಿರ್ಬೋದು. ಅದೇ ರೀತಿ ಏನು ಇದಕ್ಕೆ ಮಾಡಬೇಕೋ ಅದಕ್ಕೂ ನಿಮ್ಗೆ ಏನು ಬಂದಿದೆ, ಯಾವ ಕಾಯಿಲೆ ಬಂದಿದೆ ಅದನ್ನು ನೀವು ಐಡೆಂಟಿಫೈ ಮಾಡಿ, ಅದಕ್ಕೇನು ಬೇಕೋ ಎರಡು ಭಾಗದಲ್ಲೂ ನೀವು ಸಮವಾಗಿ ಮಾಡ್ಕೊಂಡು ಬಂದರೆ ಒಂದಿನ ನೀವು ಕರೆಕ್ಟಾಗಿ ರೆಡಿ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ತೆ, ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್, ರೆಕ್ಕಿ ಮಾಸ್ಟರ್, ಎನರ್ಜಿ ಇಲಾರ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.